ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಿಂಗ್ ಕೊಹ್ಲಿ ನನ್ನ ಆರಾಧ್ಯ ದೇವರು. ಕೊಹ್ಲಿಯನ್ನೇ ನೋಡಿ ಬೆಳೆದೆ. ಕೊಹ್ಲಿ ಬ್ಯಾಟ್ನಲ್ಲೇ 6 ಹೊಡೆದ ರಿಂಕು ಸಿಂಗ್ ಅದೇ ಕೊಹ್ಲಿಗೆ ಇಷ್ಟು ದೊಡ್ಡ ಅಪಮಾನ ಮಾಡಿದ್ರ? ಹೌದು, ಕೆಕೆಆರ್ ತಂಡದ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ವಿರಾಟ್ ಕೊಹ್ಲಿ ಅವರನ್ನು ಅವಮಾನಿಸಿದ್ದಕ್ಕಾಗಿ ಟೀಕೆಗೆ ಗುರಿಯಾಗಿದ್ದಾರೆ. ಐಪಿಎಲ್ ಉದ್ಘಾಟನಾ ಸಮಾರಂಭದ ದಿನ ನಟ ಶಾರುಖ್ ಖಾನ್ ವಿರಾಟ್ ಕೊಹ್ಲಿ ಜೊತೆ ನಿಂತು ರಿಂಕು ಸಿಂಗ್ ಅವರನ್ನು ವೇದಿಕೆಗೆ ಕರೆದ್ರು. ವೇದಿಕೆಗೆ ಬಂದಂತ ರಿಂಕು ಶಾರುಖ್ ಖಾನ್ ರನ್ನ ಆಲಂಗಿಸಿ ಶೇಕ್ ಹ್ಯಾಂಡ್ ಮಾಡಿದ್ರು. ಆದ್ರೆ ವಿರಾಟ್ ಕೊಹ್ಲಿ ಕೈ ನೀಡಿದ್ರು ಸಹ ಕೇರೆ ಮಾಡದೆ ಹೋಗಿ ನಿಂತರು. ಇದನ್ನ ನೋಡಿದಂತ ಕೊಹ್ಲಿ ಫ್ಯಾನ್ಸ್ ರಿಂಕು ಸಿಂಗ್ ವಿರುದ್ಧ ಕಿಡಿಕಾರಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಇಂದು ವಿಶಾಖಪಟ್ಟಣದಲ್ಲಿ ಮುಖಾಮುಖಿ ಆಗ್ತಾ ಇವೆ. ವಿಶಾಖಪಟ್ಟಣದ ವೈಎಸ್ಆರ್ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕನ್ನಡಿಗ ಕೆಎಲ್ ರಾಹುಲ್ ಆಡೋದು ಡೌಟ್ ಇದೆ. ವೈಯಕ್ತಿಕ ಕಾರಣಗಳಿಂದಾಗಿ ರಾಹುಲ್ ಮೊದಲ ಪಂದ್ಯದಿಂದ ಹೊರಗುಳಿಯುವ ಸಾಧ್ಯತೆ ಇದೆ. 7 ವರ್ಷಗಳ ಕಾಲ ಡೆಲ್ಲಿ ಕ್ಯಾಪಿಟಲ್ಸ್ ಭಾಗವಾಗಿದ್ದಂತ ರಿಷಬ್ ಪಂತ್ ಈಗ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಸೇರಿದ್ದಾರೆ. ತವರಿನ ತಂಡದ ಎದುರೇ ನಾಯಕನಾಗಿ ತೊಡೆತಟ್ಟೋಕೆ ಸಜ್ಜಾಗಿರುವಂತ ಪಂತ್ ಲಕ್ನೋ ಲಕ್ ಬದಲಿಸ್ತಾರ ಅಂತ ಫ್ಯಾನ್ಸ್ ಕಾಯ್ತಿದ್ದಾರೆ. ಇನ್ನು ಲಕ್ನೋ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ತುದಿಗಾಲಲ್ಲಿ ನಿಂತಿದೆ. 2013ರ ನಂತರ ಮುಂಬೈ ಇಂಡಿಯನ್ಸ್ ಯಾವುದೇ ಐಪಿಎಲ್ ಋತುವಿನ ಮೊದಲ ಪಂದ್ಯವನ್ನ ಗೆದ್ದಿಲ್ಲ. ಮುಂಬೈ ಇಂಡಿಯನ್ಸ್ ಕೊನೆಯ ಬಾರಿಗೆ 2012ರಲ್ಲಿ ತನ್ನ ಮೊದಲ ಪಂದ್ಯವನ್ನ ಗೆದ್ದಿತ್ತಷ್ಟೇ. ಅಂದಿನಿಂದ ಇವರು ಐಪಿಎಲ್ ಸೀಸನ್ನ ಮೊದಲ ಪಂದ್ಯವನ್ನ ನಿರಂತರವಾಗಿ ಸೋಲ್ತಾನೆ ಇದ್ದಾರೆ. ಈ ಬಾರಿ ಕೂಡ ಅದೇ ರೀತಿಯ ಪ್ರಾರಂಭವಾಗಿದೆ. ಇದು ಐಪಿಎಲ್ನ ಸತತ ಅತಿ ಹೆಚ್ಚು ಋತುಗಳಲ್ಲಿ ಮೊದಲ ಪಂದ್ಯದಲ್ಲಿ ಸೋತ ದಾಖಲೆಯಾಗಿದೆ. ಐಪಿಎಲ್ ನಿವೃತ್ತಿ ಕುರಿತು ಇದೇ ಮೊದಲ ಬಾರಿಗೆ MS ಧೋನಿ ಮೌನ ಮುರಿದಿದ್ದಾರೆ. ನಾನು CSK ಪರ ಎಷ್ಟು ಕಾಲ ಬೇಕಾದರೂ ಆಡಬಲ್ಲೆ, ಅದು ನನ್ನ ಫ್ರಾಂಚೈಸಿ ಎಂದಿದ್ದಾರೆ. ಒಂದು ವೇಳೆ ನಾನು ಏನಾದರೂ ವೀಲ್ ಚೇರ್ನಲ್ಲಿ ಇದ್ರೂ ಸಹ ಫ್ರಾಂಚೈಸಿಯವರು ನನ್ನನ್ನು ಎಳೆದು ತಂದು ಕ್ರಿಕೆಟ್ ಆಡಿಸ್ತಾರೆ ಎಂದು ನಗುತ್ತಲೇ ಉತ್ತರಿಸಿದ್ದಾರೆ. ಚೆನ್ನೈನಲ್ಲಿ ಪಂದ್ಯ ನಡೀತಾ ಇದ್ರು ಕೂಡ ಗೆಲುವಿನ ಸನಿಹದಲ್ಲಿದ್ರು ಚೆನ್ನೈ ಫ್ಯಾನ್ಸ್ ರವೀಂದ್ರ ಜಡೇಜಾ ಔಟ್ ಆಗಿದ್ದನ್ನ ಸಂಭ್ರಮಿಸಿರುವಂತಹ ವಿಡಿಯೋ ಫುಲ್ ವೈರಲ್ ಆಗಿದೆ. 19ನೇ ಓವರ್ನ 4ನೇ ಎಸೆತದಲ್ಲಿ ರನ್ ಕದಿಯುವ ಯತ್ನದಲ್ಲಿ ಜಡೇಜಾ ರನ್ಔಟ್ ಆದ್ರು. ಜಡೇಜಾ ರನ್ಔಟ್ ಆಗ್ತಾ ಇದ್ದಂತೆ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇದಕ್ಕೆ ಕಾರಣ ತಲಾ ಧೋನಿ ಬ್ಯಾಟಿಂಗ್ಗೆ ಬರ್ತಾರೆ ಅನ್ನೋದು. ಬ್ಯಾಟ್ ಹಿಡಿದು ಧೋನಿ ಎಂಟ್ರಿ ಕೊಡ್ತಾ ಇದ್ದಂತೆ ಇಡೀ ಮೈದಾನದಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅತ್ತ ಜಡೇಜಾ ಔಟ್ ಆಗಿದ್ದಕ್ಕೆ ಖುಷಿಪಟ್ಟಂತ ಫ್ಯಾನ್ಸ್ ರಚಿನ್ ರವೀಂದ್ರ ಸಿಕ್ಕಾಪಟ್ಟೆ ನಿರಾಸೆ ಮಾಡಿದ್ರು. 2 ಬಾಲ್ ಎದುರಿಸಿದಂತ ಧೋನಿ 1 ರನ್ ಓಡೋಕೆ ಯತ್ನಿಸಿದ್ರು ಕೂಡ ರಚಿನ್ ರವೀಂದ್ರ ಸಪೋರ್ಟ್ ಮಾಡಿರಲಿಲ್ಲ. ನಂತರ ರಚಿನ್ 6 ಬಾರಿಸಿ CSK ತಂಡಕ್ಕೆ ಗೆಲುವು ತಂದುಕೊಟ್ರು. ಆದ್ರೆ ರಚಿನ್ ಬಾರಿಸಿದ 6 ಕಂಡು ಧೋನಿ ಅಭಿಮಾನಿಗಳು ಕೋಪಗೊಂಡಿದ್ದಾರೆ. ಧೋನಿ ಕೂಡ ರಚಿನ್ ಬ್ಯಾಟಿಂಗ್ಗೆ ಅವಕಾಶ ಮಾಡಿಕೊಟ್ರು. ರಚಿನ್ 6 ಹೊಡೆದಿರೋದನ್ನ ಧೋನಿ ಎಂಜಾಯ್ ಮಾಡಿದ್ರೆ ಫ್ಯಾನ್ಸ್ ಮಾತ್ರ ತಲಾ 0 ರನ್ಗಳಲ್ಲಿ ವಾಪಸ್ ಆಗಿದ್ದಕ್ಕೆ ಬೇಸರ ಹೊರಹಾಕಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಯುವ ಎಡಗೈ ದಾಂಡಿಗ ಇಶಾನ್ ಕಿಶನ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಚೊಚ್ಚಲ ಐಪಿಎಲ್ ಶತಕ ಸಿಡಿಸಿದ ಖುಷಿಯಲ್ಲಿ ಇಶಾನ್ ಕಿಶನ್ ಓಡುತ್ತಾ ಸಂಭ್ರಮಿಸಿದ್ರು. ಅಲ್ಲದೆ ಈ ಖುಷಿಯನ್ನ SRH ಮಾಲಕಿ ಕಾವ್ಯ ಮಾರನ್ಗೆ ಫ್ಲೈಯಿಂಗ್ ಕಿಸ್ ಕೊಡೋ ಮೂಲಕ ಹಂಚಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಅರ್ಧ ಶತಕ ಪೂರೈಸಿದಂತ ಕಿಶನ್ ಸ್ಟೇಡಿಯಂನತ್ತ ತಿರುಗಿ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ರು. ಇದ್ಯಾರಿಗೆ ಎಂಬುದು ಗೊತ್ತಾಗಿರಲಿಲ್ಲ. ಆದ್ರೆ ಶತಕದ ಬಳಿಕ ಕಿಶನ್ ಗಾಳಿಯಲ್ಲಿ ಮುತ್ತನ್ನ ರವಾನಿಸ್ತಾ ಇದ್ದಂತೆ ಕ್ಯಾಮರಾಮನ್ ಕ್ಯಾಮರಾವನ್ನ ಕಾವ್ಯ ಮಾರನ್ ಕಡೆ ತಿರುಗಿಸಿದ್ದಾರೆ. ಈ ವೇಳೆ ಕಾವ್ಯ ಮಾರನ್ ನಾಚಿಕೊಂಡಿರುವುದು ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಮೊದಲ ಗೆಲುವಿನ ಖುಷಿಯಲ್ಲಿರುವಂತಹ RCB ದ್ವಿತೀಯ ಪಂದ್ಯಕ್ಕಾಗಿ ರೆಡಿ ಆಗ್ತಾ ಇದೆ. ಸಾಂಪ್ರದಾಯಿಕ ಎದುರಾಳಿ CSK ವಿರುದ್ಧ ಕಣಕ್ಕಿಳಿಯಲಿದೆ. ಈ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬರೋಬ್ಬರಿ 1383 ಕಿಲೋಮೀಟರ್ ಪ್ರಯಾಣ ಮಾಡಲಿದೆ. RCB ತಂಡವು ತನ್ನ ಮೊದಲ ಪಂದ್ಯವನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಆಡಿತ್ತು. ಇದೀಗ ದ್ವಿತೀಯ ಪಂದ್ಯಕ್ಕಾಗಿ RCB ಪಡೆ ಚೆನ್ನೈಗೆ ಬಂದಿಳಿಯಲಿದೆ. ಮಾರ್ಚ್ 28ರಂದು ಪಂದ್ಯ ನಡೆಯಲಿದೆ. ನ್ಯೂಜಿಲೆಂಡ್ ವಿರುದ್ಧದ 4ನೇ T20 ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಅವಮಾನಕರ ಸೋಲನ್ನು ಕಂಡಿದೆ. ಮೊದಲು ಬ್ಯಾಟ್ ಮಾಡಿದಂತಹ ನ್ಯೂಜಿಲೆಂಡ್ 220 ರನ್ ಗಳಿಸಿದ್ರೆ ಗುರಿ ಬೆನ್ನಟ್ಟಿದಂತಹ ಪಾಕಿಸ್ತಾನ 105 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಸೋಲಿನೊಂದಿಗೆ ಪಾಕಿಸ್ತಾನ ಸರಣಿಯನ್ನು ಕೂಡ ಕಳ್ಕೊಂಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.